ಸೊ ದಿಸ್ ಇಸ್ ಡೈಮಂಡ್ ನೆಕ್ಲೆಸ್. ನಮ್ಮಮ್ಮ ನನಗೋಸ್ಕರ ಫಸ್ಟ್ ಟೈಮ್ ನಮ್ಮ ಅಜ್ಜಿ ಇದು ಕರಿಮನಿ ಕೊಟ್ಟು ನನಗೆ ಬೊಟ್ಟು ಇಟ್ಕೊಮ್ಮ ತಾಲಿ ಹಾಕೊಮ್ಮ ಅಂತಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಕರಿಮನಿ ಆಂಟಿಗಳು ಹಾಕೊಳ್ಳೋದು ಅವ್ರ ಪರ್ಸ್ಪೆಕ್ಟಿವ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಬ್ಲಾಗ್ ತೆಗಿತಾ ಇದ್ದೀನಿ. ಐ ಗೆಸ್ ಮೋರ್ ದೆನ್ ಲೈಕ್ 10 days ಆದಮೇಲೆ ಬ್ಲಾಗ್ ತೆಗಿತಾ ಇರೋದು. ಆ್ಯಂಡ್ ವ್ಲಾಗ್ ತೆಗಿಯೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ನಾನು ಅನ್ಕೊತೀನಿ, ಓಕೆ ಇವತ್ತು ವ್ಲಾಗ್ ತೆಗಿಬೇಕು, ಇವತ್ತು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ಕೇರಳದಲ್ಲಿದ್ದೀನಿ. ಬೆಂಗಳೂರಲ್ಲಿದ್ದಾಗ ಐ ವಾಸ್ ಲೈಕ್ ಓಕೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ, ವ್ಲಾಗ್ ತೆಗಿಯೋಣ ಅಂದರೆ ಆಗಲ್ಲ, ಹಂಗೆ ಮಾಡ್ತೋಗ್ಬಿಡ್ತೀನಿ. ಅದಕ್ಕೆ ಐ ವಾಸ್ ಲೈಕ್ ಬಿಡು, ಟೈಮ್ ಸಿಕ್ಕಾಗ ವ್ಲಾಗ್ ಮಾಡೋಣ ಅಂತ ಇವಾಗ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ನಾವು ಆಯಿತು 2 days ಆಯಿತು, ನಾವು 3 days, ಇಟ್ಸ್ ಬಿನ್ 3 days ನಾವು ಕೇರಳಕ್ಕೆ ಬಂದು. ಒಬ್ಬರು ಜಿಮ್ ಮಾಡ್ತಾಯಿದ್ದಾರೆ, ಇಲ್ಲಿ ವರ್ಕೌಟ್ ಮಾಡ್ತಾಯಿದ್ದಾರೆ, ಬಚ್ಕೊತಾ ಇದ್ದಾರೆ. ನಮ್ಮ ಅಚ್ಚ ನೋಡಿ ಮಾಸ್ಕ್ ಹಾಕ್ಕೊಂಡು ಕಾರ್ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರಿಗೆ ಆ್ಯಕ್ಚುಲಿ ಕಫ ಇದೆ, ಲೈಕ್ ಏನು ಡಸ್ಟ್ ಆಗಬಾರ್ದು ಅಂತ ಈಸ್ ವೇರಿಂಗ್ ಮಾಸ್ಕ್. ಆ್ಯಂಡ್ ನಿಮ್ಮನ್ನ ತೆಗೆಯಲ್ಲ ಬಿಡಿ, ಬ್ಲಾಗ್ ತೆಗಿದೆ, ಐ ಮೀನ್ ಸಾರಿ, ಕಾರ್ ವಾಶ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಮೈ ಮದರ್ ಇನ್ ಲಾ ಶಿ ಸ್ಲೀಪಿಂಗ್. ಸೊ ಇವತ್ತು ನಾನು ಐ ಥಾಟ್ ಆಫ್ ಟೇಕಿಂಗ್ ಮೈ ಗೋಲ್ಡ್ ಏನನ್ನೋದು ಮೈ ಗೋಲ್ಡ್ ನೆಕ್ಲೆಸ್ ಕಲೆಕ್ಷನ್ ನಿಮಗೆ ತೋರ್ಸೋಣ ಅಂತ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನನ್ನ ಹತ್ರ ಏನೇನಿದೆ ನಿಮಗೆ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಒನ್ ಇದು ತೋರಿಸ್ತೀನಿ, ಯಾಕಂದರೆ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಇದೇನಾ? ನಾಟ್ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಯಾ, ದಯವಿಟ್ಟು ಅದು ಬ್ರಾಸ್ಲೆಟು ಇದೆಲ್ಲ ಇಕ್ಕಿದ್ದೀನಿ, ಸಾರಿ. So this necklace is very special to me. Gold necklace. ಯಾಕಂದರೆ ಇದು ನನ್ನ ಎಂಗೇಜ್ಮೆಂಟಿಗೆ ಅಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರ, ಲೈಕ್ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಮುಂಚೆ ಶಾಸ್ತ್ರ ಇರುತ್ತೆ ನಮ್ಮ ಕಡೆ. ಲೈಕ್ ಹುಡುಗಿಗೆ ಅರ್ಶಿನ ಇಕ್ಕೋದು, ಲೈಕ್ ಆಶೀರ್ವಾದ ತೊಗೊಳ್ಳೋದು, ಗಂಡ ಕಡೆ ಮನೆಯವರು ಬಂದು ಅರ್ಶಿನ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಇಕ್ಕಿ ಆ್ಯಸ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಮೀ ಅಂತ, ಅದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡೋದು. ಸೊ ಆ ಟೈಮಲ್ಲಿ ಅಟ್ಲೀಸ್ಟ್ ನನ್ನ ಕತ್ತಲ್ಲಿ ಒಂದು ಗೋಲ್ಡ್ ನೆಕ್ಲೆಸ್ ಇರಲೇಬೇಕು ಅಂತ ನಮ್ಮಮ್ಮ ಶಿ ಹಸ್ ಡನ್ ದಿಸ್ ನೆಕ್ಲೆಸ್ ಟು ಮೀ, ನನಗೋಸ್ಕರ ಮಾಡಿಸ್ಕೊಟ್ಟಿದ್ದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ. ಆ್ಯಂಡ್ ಇದು ಈ ನೆಕ್ಲೆಸ್ ಮಾಡ್ಕೋಬೇಕಂತಲೇ ಇಷ್ಟೊಂದು ಅಂಗಡಿ ನಾವು ಹುಡುಕಿ ಲಾಸ್ಟಲ್ಲಿ ನಮಗೆ ಒಂದು ಒಳ್ಳೆ ಗೋಲ್ಡ್ ಶಾಪ್ ಸಿಕ್ತು ಜಯನಗರಲ್ಲಿ. ಆ್ಯಂಡ್ ಅವ್ರ ಕೈಯಲ್ಲಿ ನಾವು ಮಾಡಿಸ್ಕೊಂಡ್ವಿ. ಈ ಡಿಸೈನ್ ಅಂತೂ, ಈ ಪ್ಯಾಟರ್ನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಇಲ್ಲಿ ಎಲಿಫೆಂಟ್ ಇದೆ, ಇಫ್ ಯು ಸಿ ಪ್ರಾಪರ್ಲಿ, ಇಲ್ಲಿ ಆನೆ ಇದೆ. ನನಗೆ ಆನೆ ಪ್ರಿಂಟು, ಲೈಕ್ ಸ್ಯಾರಿದಲ್ಲಿ ಆನೆ ಪ್ರಿಂಟ್ ಇದ್ದರೆ ಆ್ಯಂಡ್ ಎನಿಥಿಂಗ್, ಒಂದು ಹ್ಯಾಂಡ್ ಬ್ಯಾಗಲ್ಲಿ ಎಲಿಫೆಂಟ್ ಪ್ರಿಂಟ್ ಇದ್ದರೆ ಐ ಲೈಕ್ ವೆರಿ ಮಚ್. ಐ ಡೋಂಟ್ ನೋ, ಐ ಆಮ್ ವೆರಿ ಕನೆಕ್ಟೆಡ್ ಟು ದಿಸ್ ಲೋಟಸ್ ಆ್ಯಂಡ್ ಎಲಿಫೆಂಟ್. ಸೊ ಈ ನೆಕ್ಲೆಸಲ್ಲಿ ನಾವು ಮಾಡಿಫೈ ಮಾಡಿದ್ದು, ಅಲ್ಲಿ ಒಂದು ಡಿಸೈನ್ಸ್ ತೋರಿಸ್ತಾರಲ್ಲ, ಆ ಡಿಸೈನಲ್ಲಿ ನಾವು ಜಸ್ಟ್ ಮಾಡಿಫೈ ಮಾಡಿ ಇದು ಬಂದು ಲೈಕ್ ಮ್ಯಾಂಗೋ ಡಿಸೈನ್ ಥರ, ಇಲ್ಲಿ ಬಂದು ಮ್ಯಾಂಗೋ ಡಿಸೈನ್ ಕೊಟ್ಟು ಇಲ್ಲಿ ಎಲಿಫೆಂಟ್ ಡಿಸೈನ್, ಮತ್ತು ಇದು ಗೋಪುರ ಥರ. ಇಫ್ ಯು ಸಿ ದ ಡೀಟೇಲಿಂಗ್ ಆಫ್ ದಿ ನೆಕ್ಲೆಸ್ ಇಸ್ ವೆರಿ, ನನಗೆ ಸುಮ್ಮನೆ ಏನೋ ಒಂದು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ, ದೇ ಶುಡ್ ಬಿ ಸಮಥಿಂಗ್ ನೈಸ್ ಡೀಟೇಲಿಂಗ್. ಸೊ ಅದಕ್ಕೆ ಇಲ್ಲಿ ಗೋಪುರ ಥರ ಆ್ಯಂಡ್ ಎಲಿಫೆಂಟ್ ಆ್ಯಂಡ್ ದೆನ್ ಮ್ಯಾಂಗೋ ಕಟ್ ಥರ ಇಲ್ಲಿ ಡಿಸೈನ್ ಕೊಟ್ಟಿರೋದು. ಆ್ಯಂಡ್ ಮಧ್ಯದಲ್ಲಿ ದಿಸ್ ಇಸ್ ಕಾಲ್ಡ್ ಗರುಡ. ಸೊ ಇದು ಒಂದು ಈ ಥರ, ಮತ್ತು ಪರ್ಲ್ ವಿತ್ ಗ್ರೀನ್ ಬೀಡ್ಸ್ ಕೊಟ್ಟಿರೋದು. ಬಿಕಾಸ್ ಗ್ರೀನ್ ನಾವೆಲ್ಲದಲ್ಲೂ ಯಾವ ಸ್ಯಾರಿದಲ್ಲೂ ಈ ನೆಕ್ಲೆಸ್ ಹಾಕೊಂಡ್ರೆ ಮ್ಯಾಚ್ ಆಗುತ್ತೆ. ಸೊ ಐ ಥಾಟ್ ಆಫ್ ಗ್ರೀನ್. ಅದು ಬೇರೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಅದೇ ಅರ್ಶಿನ ಎಲ್ಲ ಹಚ್ತಾರಲ್ಲ, ಸೊ ಆ ಟೈಮಲ್ಲಿ ನನ್ನ ಸ್ಯಾರಿ ಉಟ್ಕೊಂಡಿದ್ದೆ. ಆ ಸ್ಯಾರಿ ಬಂದು ವಿತ್ ಲೆಮನ್ ಎಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಬಾರ್ಡರ್.
ಸೊ ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಗ್ರೀನ್ ಪರ್ಲೆ ತೊಗೊಂಡೆ. ಆ್ಯಂಡ್ ಶಾಪ್ಕೀಪರ್ ಐ ಮೀನ್ ದಿ ಜ್ವೆಲ್ ಪರ್ಸನ್ ಹೇಳಿದ್ರು ಬೇಕಾದ್ರೆ ನಾವು ಬೀಡ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇಫ್ ಯು ನಾಟ್ ಓಕೆ ವಿತ್ ಗ್ರೀನ್ ಬೀಡ್ಸ್ ಮೇ ಬಿ ಆಫ್ಟರ್ 1 year ಯು ಕ್ಯಾನ್ ಚೇಂಜ್ ಇಟ್ ವಿತ್ ಅದರ್ ಬೀಡ್ಸ್ ಅಂತಲೂ ಹೇಳಿದ್ರು. ಸೊ ದಟ್ ಈಸ್ ವೈ ನಾನು ಇದನ್ನ ಸರಿ ಇದೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ಆ್ಯಂಡ್ ದಿಸ್ ಆಲ್ಸ್ ವೆರಿ ಸ್ಪೆಷಲ್, ಯಾಕಂದರೆ ನಮ್ಮಮ್ಮ ನನಗೋಸ್ಕರ ಫಸ್ಟ್ ಟೈಮ್ ಒಂದು ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದು ನನ್ನ ಎಂಗೇಜ್ಮೆಂಟಿಗೆ. ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ನೆಕ್ಸ್ಟ್ ಬಂದು ವಿಲ್ ಗೋ ವಿತ್ ದಿಸ್. ಇದು ಬಂದು ನಮ್ಮ ಅಜ್ಜಿ ಕೊಡ್ಸಿದ್ದು ನನಗೆ ಮದುವೆ ಟೈಮಲ್ಲಿ. ಲೈಕ್ ಹೇಗೆ ಹೇಳೋದು, ಮದುವೆಗೆ ಮುಂಚೆ ಅರ್ಶಿನ ಶಾಸ್ತ್ರಕ್ಕೆ ನಮ್ಮ ಅಜ್ಜಿ ನನಗೆ ಇದು ನೆಕ್ಲೆಸ್ ನನಗೆ ಕೊಟ್ಟಿದ್ದು. ಆ್ಯಂಡ್ ದಿಸ್ ಆಲ್ಸೋ ವೆರಿ ನೈಸ್, ಫುಲ್ ಗೋಲ್ಡ್, ಎಲ್ಲೂ ಸ್ಟೋನ್ಸ್ ಇಲ್ಲ. ಶಿ ವಾಸ್ ಲೈಕ್ ಸ್ಟೋನ್ಸ್ ಎಲ್ಲ ಐ ಮೀನ್ ರೆಡ್ ಸ್ಟೋನ್ಸ್ ಇದೆ ಮಧ್ಯದಲ್ಲಿ ಲೈಕ್ ಅಲ್ಲಿ. ಬಟ್ ನಮ್ಮ ಅಜ್ಜಿ ಏನು ಹೇಳಿದ ಅಂದರೆ ಜಾಸ್ತಿ ಸ್ಟೋನ್ಸ್ನ ಇಟ್ಕೊಳಕ್ಕೆ ಹೋಗ್ಬೇಡ, ಸ್ಟೋನ್ಸ್ ಕಾಸ್ಟ್ ಬಂದು ಡಿಕ್ರೀಸ್ ಆಗುತ್ತೆ. ಸೊ ಗೋಲ್ಡೇ ಜಾಸ್ತಿ ಇಟ್ಕೋ, ಇಟ್ ಇಸ್ ನಿನಗೂ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ ಹಂಗೆ ಹೇಳಿ ಇದು ನಂಗೆ ಮಾಡಿಸಿ ಕೊಟ್ಟಿದ್ದು. ಆ್ಯಂಡ್ ನನಗೆ ಐ ಡೋಂಟ್ ನೋ ಗ್ರಾಮ್ಸ್ ಎಲ್ಲ ಇಷ್ಟ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಇವರು ಇಲ್ಲ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಮತ್ತು ಕೆನ್ಕೊಂಡಿರೋಕ್ಕಾಗಲ್ವಲ್ಲ ಇದಿಷ್ಟು ಗ್ರಾಮು. ಐ ಡೋಂಟ್ ವಾಂಟ್ ಟು ಆಸ್ಕ್. ಒಂದು ಗಿಫ್ಟಾಗಿ ಕೊಟ್ಟಾಗ ಐ ಜಸ್ಟ್ ಟೇಕ್ ಇಟ್. ನಾನು ಜಾಸ್ತಿ ಕ್ವೆಶನ್ಸ್ ಎಲ್ಲ ಮಾಡಲ್ಲ, ಅದಕ್ಕೆ ನಂಗೆ ಗ್ರಾಮ್ಸ್ ಇಷ್ಟ ಅಂತ ಗೊತ್ತಿಲ್ಲ ಗೈಸ್, ಐ ಆಮ್ ಸೋ ಸಾರಿ. ಬಟ್ ಯಾ, ಇಲ್ಲಿ ನೀವು ಡೀಟೇಲಿಂಗ್ ನೋಡಿದ್ರೆ ಈ ನೆಕ್ಲೆಸ್ ಮಾಡಿಸಾಗ ನಮ್ಮ ಅಜ್ಜಿ ನನ್ನ ಕರೆದ್ರು ಗೋಲ್ಡ್ ಶಾಪಿಗೆ. ಯಾವ ಥರ ಡಿಸೈನ್ಸ್ ಬೇಕು, ಅಲ್ಲಿ ಸಾಕಷ್ಟು ಡಿಸೈನ್ಸ್ ಇರೋದಲ್ವ. ಸೊ ಅದರಲ್ಲಿ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಹೇಗಂದರೆ ಇಲ್ಲಿ ಅಗೇನ್ ಇಟ್ಸ್ ಅ ಆನೆ ಪ್ರಿಂಟು. ಇಲ್ಲಿ ಆನೆ ಇದೆ, ಇದು ಒಂದು ಆನೆ, ಆ್ಯಂಡ್ ಮಧ್ಯದಲ್ಲಿ ಬಂದು ಲಕ್ಷ್ಮಿ. ಸೊ ಈ ನೆಕ್ಲೆಸಲ್ಲಿ ಲಕ್ಷ್ಮಿ ಪ್ರಿಂಟು, ಲಕ್ಷ್ಮಿ ಡಿಸೈನು ತೋರಿಸಿದ್ರು. ಬದ್ದೆ ನನಗೆ ಆವಾಗ ಲಕ್ಷ್ಮಿ ತೊಗೊಳಕ್ಕೆ ಇಷ್ಟ ಆಗಿಲ್ಲ. ಐ ವಾಸ್ ಲೈಕ್ ಇಲ್ಲ ಗರುಡನೇ ಇರಲಿ ಅಂತ. ಇಲ್ಲಿ ನಮ್ಮ ಅಜ್ಜಿ ಹತ್ರ ಹೋದಾಗ ಶಿ ವಾಸ್ ಲೈಕ್ ಲಕ್ಷ್ಮಿ ತಗೋ, ಲಕ್ಷ್ಮಿ ತುಂಬ ಒಳ್ಳೇದು ಅಂತ ಹೇಳಿದ್ರು. ಸೊ ಇಲ್ಲಿ ಸೈಡಲ್ಲೂ ಆನೆಗಳಿದೆ, ಲಕ್ಷ್ಮಿ ಪಕ್ಕದಲ್ಲೂ ಆನೆ ಇದೆ, ಆ್ಯಂಡ್ ಯುವರ್ ಆಲ್ಸೋ ಆನೆ. ಆ್ಯಂಡ್ ಇಲ್ಲಿ ನಾನು ಸ್ಟೋನ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬದ್ದೆ ನಮ್ಮ ಅಜ್ಜಿ ಹೇಳಿದ್ರು ಸ್ಟೋನ್ಸ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ, ಗೋಲ್ಡಲ್ಲೇ ಬೀಚ್ ಸಿಕ್ಕೋಣ ಅಂತ. ಗೋಲ್ಡ್ ಇದು ಬೀಚ್ ಥರ ಹಿಂಗಿಕ್ಕಿದ್ದಾರೆ. ಆ್ಯಂಡ್ ಈ ಥರ ಗೈಸ್. ಸೊ ಫೈನಲಿ ಹಿಂಗೆ ಕಾಣುತ್ತೆ. ನೆಕ್ಸ್ಟ್ ಬಂದು ಇದು ನಮ್ಮ ಅಜ್ಜಿ ಆ್ಯಕ್ಚುಲಿ ದಯವಿಟ್ಟಾಗಿ ನಾನು ಕರಿಮಣಿ ಹಾಕೊಳ್ಳೋದು ಇಷ್ಟನೇ ಇಲ್ಲ. ಯಾಕಂದರೆ ಐ ಥಾಟ್ ಇವಾಗ ಸಾಕಷ್ಟು ಮಂಗಲಸೂತ್ರ ಥರ ಬರುತ್ತಲ್ವ ಕರಿಮಣಿ, ಆ ಥರ ಹಾಕೊಳ್ಳೋಣ ಡೈಮಂಡಲ್ಲಿ ಅಂತ ನಂಗೆ ತುಂಬ ಇಷ್ಟ. ಮಧ್ಯದಲ್ಲಿ ಒಂದು ಡೈಮಂಡ್ ಥರ ಆ್ಯಂಡ್ ಜಸ್ಟ್ 2 ಬ್ಲ್ಯಾಕ್ ಬೀಡ್ಸ್ ಇರೋ ಥರ ಹಾಕೊಳ್ಳೋಣ ಅಂದರೆ ಈ ಡಸಂಟ್ ಲೈಕ್. ಯಾಕಂದರೆ ಕರಿಮಣಿ ಆಂಟಿಗಳು ಹಾಕೊಳ್ಳೋದು, ಅವ್ರ ಪರ್ಸ್ಪೆಕ್ಟಿವ್, ನನ್ನ ಹಸ್ಬೆಂಡ್ ಪರ್ಸ್ಪೆಕ್ಟಿವ್ ಬಂದು ಆ ಥರ ಕರಿಮಣಿ ಕಾಲುಂಗ್ರ ಹಾಕೊಳ್ಳೋದು ಆಂಟಿ ಲೈಕ್ ಆಫ್ಟರ್ 30-35 ಇಯರ್ಸ್ ಆದಮೇಲೆ ಅವ್ರು ಇವಾಗೂ ಹೇಳ್ತಾರೆ ನಿನ್ನ ಕಾಲುಂಗ್ರ ಅಲ್ಲ, ನಾನು ಇವಾಗೂ ಕಾಲುಂಗ್ರ ಹಾಕ್ಕೊಂಡಿಲ್ಲ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ ತಾಲಿ ಹಾಕ್ಕೊಳ್ಳಿ ಕಾಲುಂಗ್ರ ಏನಕ್ಕೆ ಹಾಕ್ಕೊಂಡಿಲ್ಲ ಅಂತಲ್ಲ. ದೇರ್ ಈಸ್ ಅ ರೀಸನ್, ಬಿಕಾಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಅಂದರೆ ನಾನು ಮತ್ತೆ ವೈ ಶುಡ್ ಐ ಲಿಸನ್ ಟು ಯೋರ್ ಒಪಿನಿಯನ್ ಆರ್ ಕಮೆಂಟ್ಸ್. ನನ್ನ ಫ್ಯಾಮಿಲಿದಲ್ಲೂ ಜಾಸ್ತಿ ಜನ ಹೇಳ್ತಾರೆ ಕಾಲುಂಗ್ರ ಹಾಕೊಮ್ಮ, ಮನೆಗೆ ಬೊಟ್ಟು ಇಟ್ಕೊಮ್ಮ, ತಾಲಿ ಹಾಕೊಮ್ಮ ಅಂತಲ್ಲ. ಬಟ್ ದೆನ್ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಒಂದೇ ಹೇಳೋದು, ನೀನು ಒಂದು ಮಗು ಆದಮೇಲೂ ಹಾಕ್ಕೊಳಕ್ಕೆ ಹೋಗಬೇಡ. ಮೇ ಬಿ ಆಫ್ಟರ್ ಯುವರ್ 35 ಆದಮೇಲೆ ನೀನು ಯಾವಾಗ 30-35-40 ಆ ಕ್ಯಾಟಗರಿದಲ್ಲಿ ಇರ್ತೀಯ, 30s ಇರ್ತೀಯ, ಆ ಟೈಮಲ್ಲಿ ನೀನು ಬೇಕಂದರೆ ಕಾಲುಂಗ್ರ ಹಾಕೋ, ಕರಿಮಣಿ ಹಾಕೋ, ಐ ವಿಲ್ ನಾಟ್ ಆಸ್ಕ್ ಯು ಎನಿಥಿಂಗ್. ಬಟ್ ಈ 20s ನೀನು ಎಂಜಾಯ್ ಮಾಡು, ಎಂಜಾಯ್ ಬೀಯಿಂಗ್ ಲೈಕ್ ಅ ಯಂಗ್ ಗರ್ಲ್, ಜಸ್ಟ್ ಎಂಜಾಯ್ ಯೋರ್ ಪೇಸ್, ಜಸ್ಟ್ ಡೋಂಟ್ ಗೆಟ್ ಇನ್ ಟು ಆಲ್ ದಿಸ್ ತಾಲಿ ಹಾಕ್ಕೊಳ್ಳೋದು. ಇವನ್ ಈ ಡಸಂಟ್ ಲೈಕ್ ಇಟ್. ನಮ್ಮ ಅಜ್ಜಿ ಇದು ಕರಿಮಣಿ ಕೊಟ್ಟಿದ್ರು ನನಗೆ. ಇಲ್ಲಿ ಒಂದು ಲಕ್ಷ್ಮಿ ಕಾಯಿನ್, ದಿಸ್ ಇಸ್ ಅ ಲಕ್ಷ್ಮಿ ಕಾಯಿನ್, ಮತ್ತು ಇಲ್ಲಿ ಈ ಥರ ಗೋಲ್ಡ್ ಗುಂಡು ಮಧ್ಯದಲ್ಲಿ ಸಿಕ್ಸಿದ್ದಾರೆ.
ಸೊ ಶಿ ವಾಸ್ ಲೈಕ್ ಇದು ಯಾವಾಗಾದರೂ ಒಂದು ಟೈಮ್ ಹಬ್ಬ ಟೈಮಲ್ಲೆಲ್ಲ ಹಾಕೋ ಅಂತ ಹೇಳಿಕೊಟ್ಟಿದ್ದು. ಬಿಡಬೇಕಲ್ಲ ಸರ್, ಅದಕ್ಕೆ ಸಮ್ಟೈಮ್ಸ್ ಒಂದು ವೀಡಿಯೋಸಲ್ಲೆಲ್ಲ ನೀವು ಗುರುದೇ ಕೀರ್ತನ ಸೀರೀಸಲ್ಲಿ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಇದು ಸ್ಯಾರಿದಲ್ಲಿ ಸಮ್ಟೈಮ್ಸ್ ಹಾಕೊತೀನಿ, ಅಟ್ಲೀಸ್ಟ್ ಅವಾಗಾರು ಯೂಸ್ ಮಾಡೋಣ ಅಂತ ನಾನು ಇದು ಹಾಕ್ಕೊತೀನಿ. ಆ್ಯಂಡ್ ನನಗೆ ಕರಿಮನಿ ಎಲ್ಲ ನಾಟ್ ಲೈಕ್ ದಿಸ್ ಫುಲ್ ಆಫ್ ಕರಿಮನಿ ಎಲ್ಲ ಇಷ್ಟ ಆಗಲ್ಲ. ಓನ್ಲಿ ಲೈಕ್ 2-3 ಬೀಟ್ಸ್ ಇರೋ ಥರ ಕರಿಮನಿ ವಿತ್ ಡೈಮಂಡ್ ಆ ಥರ ಎಲ್ಲ ಹಾಕ್ಕೊಳಕ್ಕೆ ಇಷ್ಟ. ಬಟ್ ದೆನ್ ಮೈ ಹಸ್ಬೆಂಡ್ ಡಸಂಟ್ ಲೀವ್. ಮೇ ಬಿ ಆಫ್ಟರ್ 30 years ಆದಮೇಲೆ ಹಾಕ್ಕೊತೀನಿ. ಸೊ ಇದು ಕಿವಿ ಒಲೆ ಜುಮ್ಕಿ ಥರ. ಇದರಲ್ಲೂ ಲಕ್ಷ್ಮಿ ಇದೆ, ಲಕ್ಷ್ಮಿ. ಲಕ್ಷ್ಮಿ ಆ್ಯಂಡ್ ಇಟ್ಸ್ ಲೈಕ್ ದಿಸ್. ಈ ಥರ ಓಪನ್ ಮಾಡಬೇಕು. ಆ್ಯಕ್ಚುಲಿ ಈ ಥರ ಅನ್ಲಾಕ್ ಮಾಡಿ ಹಾಕೊಬೇಕು. ಇದು ಅನ್ಲಾಕ್ ಮಾಡೋದೇ ಬೇಕಾಗಿಲ್ಲ, ನನ್ನ ಕೈಗೆ ಹಂಗೆ ಹೋಗುತ್ತೆ. ಈ ಥರ ಹಾಕ್ಕೊಂಡ್ರೆ ಅಯ್ಯೋ ಮುಂಚೆ ಹೋಗ್ತಾಯಿದ್ದೀವಿ. ಹೋಗ್ತಿದೆ. ಎಸ್. ಸೊ ದಿಸ್ ಇಸ್ ಒನ್ ಪಾರ್ಟ್. ಸೊ ದಿಸ್ ಈಸ್ ಡೈಮಂಡ್ ನೆಕ್ಲೆಸ್. ವೆಡ್ಡಿಂಗ್ ಡೇ ದಿನ ಸ್ಟೇಜಿಗೆ ಬಂದು ಲೈಕ್ ಮೈ ಆಂಟಿ, ಶಿ ಈಸ್ ಫ್ರಮ್ ಕೊಯಂಬತ್ತೂರ್, ನಂದಿನಿ ಆಂಟಿ ಅಂತ. ಸೊ ಅವ್ರು ಬಂದು ಗಿಫ್ಟ್ ಮಾಡಿದ್ದು ಆನ್ ಸ್ಟೇಜಲ್ಲಿ. ನನಗೆ ಶಾಕೇ ಆಗ್ಬಿಡ್ತು. ಬಿಕಾಸ್ ಆನ್ ಸ್ಟೇಜಲ್ಲಿ ಎಲ್ಲರೂ ಬಂದು ಬೊಕ್ಕೆ ಇಲ್ಲ ಇದು ನಾವು ಅದು ಬೇರೆ ಹಾಕ್ಬಿಟ್ಟಿದ್ವಿ ಇನ್ವಿಟೇಷನ್ ಕಾರ್ಡಲ್ಲಿ. ಲೈಕ್ ನಿಮ್ಮದು ಪ್ರೆಸೆನ್ಸ್ ಮಾತ್ರ ಮುಖ್ಯ, ಗಿಫ್ಟ್ಸ್ ಎಲ್ಲ ಬೇಕಾಗಿಲ್ಲ ಅಂತ ನಾವು ಇನ್ವಿಟೇಷನ್ ಕಾರ್ಡಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಸಾಕಷ್ಟು ಜನ ಜಸ್ಟ್ ಈ ಥರ ಫ್ರೇಮ್ಸ್, ಫೋಟೋ ಫ್ರೇಮ್ಸ್ ಆಗಿರಲಿ ಮತ್ತು ಬೊಕ್ಕೆನೇ ಬಂದು ಕೊಡ್ತಾ ಇದ್ದಿದ್ದು. ಆ್ಯಂಡ್ ಸಡನ್ನಾಗಿ ಆಂಟಿ ಬಂದು ಆ ಬಾಕ್ಸ್, ನೆಕ್ಲೆಸ್ ಬಾಕ್ಸ್ ಇದೆಲ್ಲ ಅದು ಟಕ್ ಅಂತ ಓಪನ್ ಮಾಡಿ ಹಂಗೆ ಹಾಕ್ಬಿಟ್ರು. ಐ ವಾಸ್ ಲೈಕ್ ವಾಟ್ ಈಸ್ ದಿಸ್ ಅಂತ ಶಾಕೇ ಆದೆ. ಆ್ಯಂಡ್ ದೆನ್ ಸೊ ಇದು ಡೈಮಂಡ್ ನೆಕ್ಲೆಸ್ ಆ್ಯಂಡ್ ದಿಸ್ ಇಸ್ ಡೈಮಂಡ್ ಇಯರಿಂಗ್, ಅದರದ್ದು ಸೆಟ್. ಈ ಥರ ಇರುತ್ತೆ. ಇದು ಸಾಕಷ್ಟು ಟೈಮ್ ನಾನು ಹಾಕ್ಕೊಂಡಿದ್ದೀನಿ. ಈ ನೆಕ್ಲೆಸ್ ನಾನು ಹಾಕ್ಕೊಂಡಾಗನೇ ಸಾಕಷ್ಟು ಹೆಣ್ಮಕ್ಳು ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ದಿಸ್ ಅವ್ರು ತೊಗೊಂಬಂದಿದ್ದು ಕೊಯಂಬತ್ತೂರ್ ಆಂಟಿ ಅಂತ ಕರೆಯೋದು ನಾವು. ಸೊ ಅವ್ರು ತೊಗೊಂಬಂದಿದ್ದು. ವಿ ಡೋಂಟ್ ನೋ ವೇರ್ ಶಿ ಬಾಟ್ ಫ್ರಮ್ ಗೋಲ್ಡ್ ಸ್ಟೋರ್ ಓನ್ಲಿ, ಬಟ್ ಕೊಯಂಬತ್ತೂರಲ್ಲಿ ಎಲ್ಲ ಅಂತ ಗೊತ್ತಿಲ್ಲ. ಆ್ಯಂಡ್ ದಿಸ್ ಈಸ್ ಮೈ ಡೈಮಂಡ್ ಬ್ರಾಸ್ಲೆಟ್. ಇದು ನನಗೆ ಫಸ್ಟ್ ದೀಪಾವಳಿ ಅಂತ ಇದ್ದೀನಿ. ಮೇ ಬಿ ನಾನು ಡಿಗ್ರಿ ಟೈಮಲ್ಲಿ ಓದ್ತಾರಾಗ ದೀಪಾವಳಿ ದಿನ, ಲೈಕ್ ದೀಪಾವಳಿ 2 ದಿವಸ ಹಿಂದೆ ನನ್ನ ಅಂಕಲ್ ನನಗೆ ಕೊಡಿಸಿದ್ರು. ಇದು ಮತ್ತು ಡೈಮಂಡ್ ಮೂಗ್ಬೊಟ್ಟು ನಾನು ಕಲ್ದಾಕ್ಬಿಟ್ಟೆ. ಬಿಕಾಸ್ ಅವಾಗ ರೀಸೆಂಟಾಗಿ ನಾನು ಮೂಗ್ಬೊಟ್ಟು ಚುಚ್ಕೊಂಡಿದ್ದೆ, ನೋಸ್ ಪಿನ್ ಹಾಕ್ಕೊಳಕ್ಕೆ ಮೂಗು ಚುಚ್ಕೊಂಡಿದ್ದೆ. ಆ್ಯಂಡ್ ಅವಾಗ ನಾರ್ಮಲ್ ಸ್ಟಡ್ ಥರ ಅವರು ಅದು ಗನ್ ಶಾಟ್ ಮಾಡಾಗ ಅದೆಲ್ಲೇ ಅವ್ರು 6 feet ಮಾಡ್ತಾರಲ್ಲ, ಸೊ ನಾರ್ಮಲ್ ಗೋಲ್ಡ್ ಹಾಕ್ಕೊಂಡಿದ್ದೆ. ಆ್ಯಂಡ್ ನಮ್ಮ ಅಂಕಲ್ ಬಂದು ಈ ವಾಸ್ ಲೈಕ್ ಇದೆಲ್ಲ ನೀನೇನಕ್ಕೆ ಹಾಕೊತೀಯಬ್ಬ, ಡೈಮಂಡ್ ಮುಗ್ಬಿಟ್ಟು ಹಾಕೋ ಅಂತ, ಅಮೆರಿಕನ್ ಡೈಮಂಡ್. ಸೊ ಡೈಮಂಡ್ ಶಾಪಿಗೆ ಕರ್ಕೊಂಡು ಹೋಗಿ ಅವಾಗ ನನಗೆ ಡೈಮಂಡ್ ನೋಸ್ ಪಿನ್ ಕೊಡಿಸಿದ್ರು. ಆ್ಯಂಡ್ ನಾನು ಎಂಗೇಜ್ಮೆಂಟ್ ಒಂದು ದಿನ ಹಿಂದೆ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಪಾರ್ಲರ್ಗೆ ಹೋದೆ. ಸೊ ಪಾರ್ಲರ್ ಅಕ್ಕ ಬಂದು ಕಿವಿ ಒಲೆ ಮೂಗ್ಬಿಟ್ಟು ಬಿಚ್ಬಿಡು, ಬಿಕಾಸ್ ಫೇಶಿಯಲ್ ಮಾಡಾಗ ನನಗೆ ಈಸಿ ಆಗುತ್ತೆ ಅಂತ ಹೇಳಿದ್ರು. ಪಿಗ್ಮೆಂಟ್ಸ್ ಎಲ್ಲ ಬ್ಲ್ಯಾಕೇಜ್ ಏನಾದ್ರು ಇದ್ದರೆ ತೆಗಿಬೋದು ನೀಟಾಗಿ ಅಂತ. ನಾನೇನು ಮಾಡಿದೆ, ತೆಗ್ಬಿಟ್ಟು ನೋಸ್ ಪಿನ್ನ ತೆಗ್ಬಿಟ್ಟು ಪೇಪರಲ್ಲಿ ಸುತ್ತಿ ನಮ್ಮಮ್ಮ ಕೊಟ್ಟೆ. ನಮ್ಮಮ್ಮ ಅದೆಲ್ಲಿ ಇಕ್ಕಿದ್ರು ಅಂತ ಗೊತ್ತಿಲ್ಲ. ನಮ್ಮಮ್ಮ ಹಂಗೆ ಮಿಸ್ಪ್ಲೇಸ್ ಮಾಡ್ತಾನೆ ಇರ್ತಾರೆ. ಸೊ ನಮ್ಮಮ್ಮ ಅದು ಆ್ಯಕ್ಚುಲಿ ನಾನಲ್ಲ, ನಮ್ಮಮ್ಮ ಕಲ್ದಾಕಿದ್ದು. ಅದೊಂದು ಕೊಡಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಈ ಡೈಮಂಡ್ ಬ್ರಾಸ್ಲೆಟ್. ಇದು ನಾನೇ ಸೆಲೆಕ್ಟ್ ಮಾಡಿದ್ದೆ. ಈ ಡಿಸೈನ್ ತುಂಬ ಚೆನ್ನಾಗಿದೆ, ಯಾಕಂದರೆ ಹಾರ್ಟ್ ಆ್ಯಂಡ್ ಮಧ್ಯದಲ್ಲಿ ಡೈಮಂಡ್ ಸ್ಟೋನ್ ಇದೆ. ಕಾಣಿಸ್ತಿದೆಯಾ? ಸೊ ಇದು ನಾನು ತಗೊಂಡೆ. ಆ್ಯಂಡ್ ಇದು ಯಾವ್ದನ್ನು ನಾನು ಇದೊಂದು ಕೊಡಿಸಿದ್ರು, ಸಾರಿ
ನೋಸ್ ಪಿನ್ ಒಂದು, ಅದೇ ನಂಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾಕಂದರೆ ಅವ್ರು 3 ಥಿಂಗ್ಸ್ ನನಗೆ ಕೊಡಿಸಿದ್ರು. ಸೊ ನೋಸ್ ಪಿನ್ ಒಂದು, ಈ ಬ್ರಾಸ್ಲೆಟ್ ಆ್ಯಂಡ್ ದಿಸ್ ರಿಂಗ್ ನನಗೆ ಕೊಡಿಸಿದ್ರು. ದಿಸ್ ಇಸ್ ಆಲ್ಸೋ ಅ ಡೈಮಂಡ್ ರಿಂಗ್. ಮೇ ಬಿ ನಾನು ರಿಂಗ್ ಕಲೆಕ್ಷನ್ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಸೊ ದಿಸ್ ಇಸ್ ಆಲ್ಸೋ ಅ ಡೈಮಂಡ್ ರಿಂಗ್. ಸೊ ಬ್ರಾಸ್ಲೆಟ್ ಮತ್ತು ಇದು ಕೊಡಿಸಿದ್ರು ನನಗೆ ದೀಪಾವಳಿ 2 ದಿನ ಹಿಂದೆ. ಸೊ ಯೂಶ್ವಲಿ ನಾನು ಮಿಡಲ್ ರಿಂಗಲ್ಲೇ ಹಾಕೊತಾ ಇದ್ದೆ, ಮಿಡಲ್ ಫಿಂಗರಲ್ಲೇ ನಾನು ಈ ರಿಂಗ್ ಹಾಕೊತಾ ಇದ್ದೆ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಸ್, ಇವಾಗ ನಾನು ಏನೂ ಹಾಕ್ಕೊಳ್ಳಲ್ಲ ಗೈಸ್, ಏನಂದರೆ ಏನೂ ಹಾಕ್ಕೊಳ್ಳಲ್ಲ, ಈ ಥರ ಇರ್ತೀನಿ. ಯಾಕೆ ಗೊತ್ತಾ, ನಾನು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಬೆಂಗಳೂರಿಂದ ಕಾಸರಗೋಡು ಬಂದಮೇಲೆ ಮೇ ಬಿ ಸಮ್ವೇರ್ ಕ್ಯಾಲಿಕಟ್. ಲಾಸ್ಟ್ ಮಂತ್ ಅಂತೂ ಫುಲ್ ಟ್ರಾವೆಲಿಂಗೇ ಮಾಡ್ತಿದ್ದೆ. ಆ ಟ್ರಾವೆಲಿಂಗ್ ಟೈಮಲ್ಲಿ ನಾನು ಯಾವ ಜ್ವೆಲ್ಲೂ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಐ ವೇರ್ ಓನ್ಲಿ 2 ರಿಂಗ್, ಒಂದು ಎಂಗೇಜ್ಮೆಂಟ್ ರಿಂಗು, ಒಂದು ನನ್ನ ಲಕ್ಕಿ ರಿಂಗ್ನ, ಅದೆರಡು ಮಾತ್ರ ನಾನು ಹಾಕ್ಕೊಳ್ಳೋದು. ಅದು ಬಿಟ್ಟರೆ ನಾನು ಯಾವ ಜ್ವೆಲ್ಲು, ನನ್ನ ತಾಲಿನೂ ನಾರ್ಮಲ್ ಚೈನ್ ಚಿಕ್ಕದು ಒಂದು ಇದೆ, ಅದನ್ನು ನಾನು ಹಾಕ್ಕೊಳ್ಳಲ್ಲ. ಬಿಕಾಸ್ ಇವಾಗ ಗೋಲ್ಡ್ ರೇಟ್ ಬಂದು ಜಾಸ್ತಿ ಆಗಿಬಿಟ್ಟಿದೆ, ಕಲರ್ಗಳೂ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬಿಕಾಸ್ ದಿ ಸ್ನ್ಯಾಚ್ ಆ್ಯಂಡ್ ಗೋ. ಇವಾಗ ನಿಮಗೆ ಗೊತ್ತು ಗೋಲ್ಡ್ ರೇಟ್ ಇಷ್ಟ ಆಗಿದೆ, ಸೇಲ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ಕಾಸು ಸಿಗುತ್ತಲ್ವಾ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ದೆಮ್ ಅ ಚಾನ್ಸ್. ಅದಕ್ಕೆ ನಾನು ಏನು ನಾನು ಹಾಕ್ಕೊಳ್ಳಲ್ಲ. ಆ್ಯಂಡ್ ಅಚ್ಚನೂ ಹೇಳ್ತಾರೆ, ಪ್ಲೀಸ್ ಅಮ್ಮ ನೀನು ಏನು ಹಾಕ್ಕೊಂಡು ಹೋಗ್ಬೇಡ, ತಾಲಿ ಸಹ ಅವರು ಹಾಕ್ಕೊಬೇಡ ಅಂತ ಹೇಳ್ತಾರೆ ಅಚ್ಚ. ಬಿಕಾಸ್ ನಮ್ಮದು ಕತ್ತು ಮುಖ್ಯ, ನಾಟ್ ದಿ ತಾಲಿ. ಸೊ ಅವ್ರು ಹಿಂಗೆ ಸ್ನ್ಯಾಚ್ ಮಾಡಿ ತೊಗೊಂಡೋದಾಗ ಯಾರಿಗೂ ಜಾಸ್ತಿ ಎಫೆಕ್ಟ್ ಆಗೋದು ನಮ್ಮ ಬಾಡಿಗೆ ತಾನೆ. ಗೋಲ್ಡ್ ನೆಕ್ಲೆಸ್ ಹೋದರೆ ಹೋಗ್ಬಿಡುತ್ತೆ. ಬಟ್ ದೆನ್ ನಾನು ಅವ್ರು ಕಿತ್ತಾಗ ನಾನು ಸತ್ತೋಗ್ಬಿಟ್ರೆ, ದಟ್ ಈಸ್ ದಿ ಅನದರ್ ರೀಸನ್ ನಾನು ಏನೂ ಹಾಕ್ಕೊತಿಲ್ಲ. ದಿಸ್ ಈಸ್ ಆ್ಯಕ್ಚುಲಿ ಇದು ನಮ್ಮ ಅತ್ತೆದು ಅಂದರೆ ದೇವೇಟ, ಮೈ ಹಸ್ಬೆಂಡ್ ಮದರ್ಸ್. ಅವ್ರು ಬಂದು ಲೈಕ್ ಶೀ ಗೇವ್ ಇಟ್. ದಿಸ್ ಈಸ್ ನಾಟ್ ಮೈ ಮದರ್ಸ್, ನನ್ನ ಮದರ್ ಇನ್ ಲಾದಲ್ಲ, ಇಟ್ಸ್ ಫ್ರಮ್ ಅವರ್ ಮದರ್. ಸೊ ನನ್ನ ಅಮ್ಮಮ್ಮ, ಅದು ನನ್ನ ಅಮ್ಮಮ್ಮ ಅಂದರೆ ನಮ್ಮ ಅಜ್ಜಿದು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿದು. ಸೊ ಅವರಮ್ಮ ನಮ್ಮ ಅತ್ತೆ ಕೊಟ್ಟಿದ್ದು. ಸೊ ನಮ್ಮ ಅತ್ತೆ ಆಫ್ಟರ್ ಮದುವೆ ಆದಮೇಲೆ ಶಿ ವಾಸ್ ಲೈಕ್, ನೀನು ಯಾವಾಗ ಬೇಕಾದರೂ ಇದು ಹಾಕ್ಕೊಬೋದು. ಐ ಡೋಂಟ್ ನೋ ವೈ ಶಿ ಟೋಲ್ ದ್ಯಾಟ್. ಐ ಫೀಲ್ ವೆರಿ ಇಮೋಷ್ನಲ್. ಒಂದಿನ ಲೈಕ್ ವಿಶು ಟೈಮಲ್ಲಿ ಅನಿಸುತ್ತೆ, ನಮ್ಮ ಫಸ್ಟ್ ವಿಶು, ನಂದು ದೇವೇಟದ ಮದುವೆ ಆದಮೇಲೆ ಫಸ್ಟ್ ವಿಶುಗೆ ಈ ಚೈನ್ ಬಂದು ಕೃಷ್ಣಗೆ ಹಾಕಿದ್ರು. ಕೃಷ್ಣ ಗೊಂಬೆ ಇರುತ್ತೆ, ನಮ್ಮ ಪೂಜಾ ರೂಮಲ್ಲಿ ಇಕ್ಕಿ ನಾವು ಪೂಜೆ ಮಾಡ್ತೀವಲ್ಲ, ಸೊ ಕೃಷ್ಣ ಗೊಂಬೆಗೆ ಈ ಚೈನ್ ಹಾಕಿದ್ರು. ಅವತ್ತು ಸಾಯಂಕಾಲ ಶಿ ಟುಕ್ ದ್ಯಾಟ್ ಆ್ಯಂಡ್ ಶಿ ಟೋಲ್ ಮೀ, ಈ ಚೈನ್ ಬಂದು ನೀನು ಯಾವಾಗ ಬೇಕಾದರೂ ಹಾಕೊಬೋದು, ದಿಸ್ ಈಸ್ ಫಾರ್ ಯು. ಆ್ಯಂಡ್ ಐ ವಾಸ್ ಲೈಕ್ ವೆರಿ ಇಮೋಷ್ನಲ್. ಐ ವಾಸ್ ಲೈಕ್ ನೋ, ನಂಗೆ ಇದು ಬೇಡ, ನೀವೇ ಹಾಕ್ಕೊಳ್ಳಿ, ನಿಮ್ಮ ಹತ್ರನೇ ಇರಲಿ, ನಂಗೆ ಬೇಡ ಅಂತ ಹೇಳಿದೆ. ಶಿ ವಾಸ್ ಲೈಕ್ ಬೇಡ ಅಂತ ಹೇಳ್ಬಾರ್ದು, ಅದು ಪೂಜೆ ರೂಮಲ್ಲಿ ಇದ್ವಿ ನಾವು, ಬೇಡ ಅಂತ ಹೇಳ್ಬಾರ್ದು, ವಾಟ್ ಎವರ್ ಕಮ್ಸ್ ಟು ಯು ಶುಡ್ ಟೇಕ್ ಇಟ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಐ ಟುಕ್ ಇಟ್ ಆ್ಯಂಡ್ ಯಾಕೋ ತುಂಬ ಇಮೋಷ್ನಲ್ ಆದೆ ನಾನು ಅವತ್ತು. ಯಾಕೋ ಮನಸ್ಸು ಒಂಥರ ಆಗ್ತಿತ್ತು. ಐ ಕುಡೆಂಟ್ ಎಕ್ಸ್ಪ್ಲೇನ್. ಐ ವಾಸ್ ಲೈಕ್ ಇಲ್ಲ ಮುಕುಟಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನಗೆ ಯಾವಾಗ ಬೇಕು ನಾನು ಹಾಕ್ಕೊತೀನಿ, ಕೇಳ್ಬಿಟ್ಟು ಹಾಕ್ಕೊತೀನಿ ಅಂತ ಹೇಳಿದೆ. ಸೊ ದಿಸ್ ಈಸ್ ವೆರಿ ನೈಸ್. ಮಧ್ಯದಲ್ಲಿ ಲಕ್ಷ್ಮಿ, ಅಗೇನ್ ಇಟ್ಸ್ ಅ ಲಕ್ಷ್ಮಿ ಆ್ಯಂಡ್ ಸರೌಂಡಿಂಗ್ ಫುಲ್ ಲ್ಯಾವೆಂಡರ್ ಕಲರ್ ಸ್ಟೋನ್ಸ್ ಇಕ್ಕಿದ್ದಾರೆ. ಆ್ಯಂಡ್ ಈ ಗುಂಡು ಲೈಕ್ ಫುಲ್ ಗೋಲ್ಡ್ ಗುಂಡು ಇಕ್ಕೊಂಡಿದ್ದಾರೆ. ನಂಗೆ ಲಕ್ಷ್ಮಿನೇ ಜಾಸ್ತಿ ಬರೋದು, ಯಾರಾದರೂ ಗಿಫ್ಟ್ ಕೊಟ್ಟರೆ ಲಕ್ಷ್ಮಿದಲ್ಲೇ ಗಿಫ್ಟ್ ಕೊಡ್ತಾರೆ, ಐ ಡೋಂಟ್ ನೋ ವೈ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಂಟೈರ್ಲಿ. ಯಾರ್ಯಾರು ಲೈಕ್ ಈ ವ್ಲಾಗ್ ಎಂಟೈರ್ವರೆಗೂ ನೋಡಿದ್ರೆ ಧನ್ಯವಾದಗಳು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.